ನ್ಯೂಸ್ ಅವರಿಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪಂದ. RSS ರಾಷ್ಟ್ರೀಯ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಒಂದು ರೀತಿಯಲ್ಲಿ ವಿವಾದಕ್ಕೆ ಕೇಂದ್ರ ಬಿಂದು ಆಗುವಂತಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಪ್ನಾಗರ್ ಅನ್ನುವಂತಹ ಒಂದು ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಏನು ಅವರು ಹೇಳಿದ್ದೇನು ಅಂದರೆ, ಮದರ್ ತೆರೇಸಾ ಅವರು ಸೇವೆಯನ್ನು ಮಾಡ್ತಾಯಿದ್ರು, ನಿಜ, ಭಾಳ ಒಳ್ಳೆಯದು. ಆದರೆ ಮದರ್ ತೆರೇಸಾ ಅವರ ಸೇವೆ ಉತ್ತಮವಾಗಿತ್ತು, ಆದರೆ ಅದರ ಹಿಂದೆ ಒಂದು ಉದ್ದೇಶ ಇತ್ತು. ಸೇವೆ ಪಡೆದ ವ್ಯಕ್ತಿಯನ್ನು ಮತಾಂತರ ಮಾಡೋದು ಅವರ ಸೇವೆಯ ಗುರಿಯಾಗಿತ್ತು. ಯಾರಿಗೆ ನೆರವು ನೀಡಲಾಗ್ತಿತ್ತೋ ಅವರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲಾಗ್ತಾ ಇತ್ತು. ಸೇವೆ ಹೆಸರಲ್ಲಿ ಮತಾಂತರ ಮಾಡಿದರೆ ಸೇವೆಯ ಮೌಲ್ಯವೇ ಕಳೆದು ಹೋಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಭಾಗವತ್ ಅವರು ಮದರ್ ತೆರೇಸಾ ಕುರಿತು ಕೊಟ್ಟಿರುವಂಥದ್ದು. ಸಹಜವಾಗಿಯೇ ಇದು ವಿವಾದದ ಕೇಂದ್ರ ಬಿಂದು ಆಗಿದೆ. ಮದರ್ ತೆರೇಸಾ ಅವರ ಸೇವೆಯ ಉದ್ದೇಶ ಮತಾಂತರ ಆಗಿತ್ತಾ? ಇಂಥದ್ದೊಂದು ಪ್ರಶ್ನೆ ಕೂಡ ನಮ್ಮ ಎದುರು ಮೂಡಿದೆ ಭಾಗವತ್ ಅವರ ಹೇಳಿಕೆಯಿಂದಾಗಿ ಅನ್ನುವಂಥದ್ದು. ಅದರ ಜೊತೆಗೆ ಇದಕ್ಕೆ ಸಾಕಷ್ಟು ಖಂಡನೆ ಕೂಡ ವ್ಯಕ್ತ ಆಗಿದೆ. ಇವತ್ತು ದೆಹಲಿಯ CM ಅರವಿಂದ್ ಕೇಜ್ರಿವಾಲ್ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ರು. ಟ್ವಿಟ್ಟರ್ ಮೂಲಕ ಕೂಡ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಅಂತ. ನಾನು ಕೋಲ್ಕತ್ತಾದ ನಿರ್ಮಲಾ ಹೃದಯ ಆಶ್ರಮದಲ್ಲಿ ಮದರ್ ತೆರೇಸಾ ಅವರೊಂದಿಗೆ ಕೆಲವು ತಿಂಗಳು ಕೆಲಸ ಮಾಡಿದ್ದೆ. ಅವರದ್ದು ಉದಾತ್ತ ಆತ್ಮ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ, ಅವ್ರನ್ನ ಈ ರೀತಿಯಲ್ಲಿ ವಿವಾದಕ್ಕೆ ಎಳೆದು ತರಬೇಡಿ ಅನ್ನುವಂಥ ಒಂದು ಟ್ವೀಟನ್ನು ಕೇಜ್ರಿವಾಲ್ ಮಾಡಿರುವಂಥದ್ದು. BJP ಕಡೆಯಿಂದ ಹಲವು ಸಮರ್ಥನೆಗಳು ಕೂಡ ಬಂದಿದೆ. ಅದೇ ರೀತಿಯಲ್ಲಿ ಕೇಜ್ರಿವಾಲ್ ಸೇರಿದಂತೆ ಹಲವರು ಇದನ್ನು ವಿರೋಧಿಸಿದ್ದಾರೆ ಅನ್ನೋದು. ಭಾಗವತ್ ಈ ಹೇಳಿಕೆಯನ್ನು ಕೊಟ್ಟಿದ್ಯಾಕೆ? ಇದೇ ವಿಚಾರವನ್ನು ಇಟ್ಕೊಂಡು ಇತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನನ್ನ ಜೊತೆ ಇಬ್ಬರು ಪ್ರಮುಖರಿದ್ದಾರೆ. ಮೊದಲನೇದಾಗಿ ರಾಜೇಶ್ ಪದ್ಮಾರ್ ಅವರು, RSSನ ಮಾಧ್ಯಮ ಪ್ರಮುಖ, ಚರ್ಚೆಗೆ ಸ್ವಾಗತ. ನಮಸ್ತೆ. ಹಾಗೆ ಪ್ರವೀಣ್ ಹೃದಯರಾಜ್ ಅವರು, ಪಾದ್ರಿ, ಚರ್ಚೆಗೆ ಸ್ವಾಗತ. ನಮಸ್ತೆ. ರಾಜೇಶ್ ಪದ್ಮಾರ್ ಅವರೇ, ಬಹುಶಃ ನೀವೇ ಮೊದಲಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಅವ್ರು ಹೇಳ್ತಾರೆ, ಮದರ್ ತೆರೇಸಾ ಅವರ ಸೇವೆಯ ಹಿಂದೆ ಮತಾಂತರದ ಉದ್ದೇಶ ಇತ್ತು ಅಂತ. ಮೋಹನ್ ಭಾಗವತ್ ಅವರು ಈ ಹೇಳಿಕೆ ಕೊಡುವ ಹಿಂದೆ ಏನು ಉದ್ದೇಶ ಇದೆ? ಮೋಹನ್ ಭಾಗವತರ ಹೇಳಿಕೆಯನ್ನು ಸಂಪೂರ್ಣವಾಗಿ ಅವರ ಯಾವ ಕಾಂಟೆಕ್ಸ್ಟಲ್ಲಿ, ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ರಾಜಸ್ಥಾನದ ಭರತ್ಪುರ್ ಎನ್ನುವಂತಹ ಒಂದು ಊರು, ಅಲ್ಲಿಂದ ಸುಮಾರು 8 ಕಿಲೋಮೀಟರ್ ಒಳಗಡೆ ಅಪ್ನಾಗರ್ ಅಂತಕ್ಕಂತಹ ಒಂದು ಸೇವಾ ಸಂಸ್ಥೆಯ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಭಾಗವಹಿಸ್ತಾ ಮಾತಾಡ್ತಾ, ಅಲ್ಲಿ ಸೇವೆಯ ಆಸಕ್ತರಿರ್ತಕ್ಕಂಥ ಯಾರು ಕಾರ್ಯಕರ್ತರಿದ್ದಾರೆ ಅವರ ಜೊತೆಗೆ ಹೇಳಿದರು, ಸೇವೆ ಮಾಡಬೇಕಾದ್ರೆ ಯಾವ ಮನಸ್ಥಿತಿ ಇರಬೇಕು, ಸೇವೆ ಮಾಡಬೇಕಾಗುವಾಗ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಇಲ್ಲದೆ, ರಿಟರ್ನ್ಸ್ ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ ಸೇವೆಯಿಂದಲೇ ನಮಗೆ ದೀನದಲಿತರ ಬಡವರ ಉದ್ಧಾರ ಸಾಧ್ಯ. ಸೇವೆ ಮಾಡ್ತಾ ಅವರು ಮದರ್ ತೆರೇಸಾ ಕೈಂಡ್ ಆಫ್ ಅಂತ ಒಂದು ವಾಕ್ಯವನ್ನು ಅವಳು ಬಳಸ್ತಾರೆ. ಮದರ್ ತೆರೇಸಾ ರೀತಿಯ ಅನೇಕ ಮಂದಿ ಸೇವೆ ಮಾಡುವಾಗ ಅದರ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಹಾಗಾಗಿ ಆ ಥರ ಉದ್ದೇಶ ಇಟ್ಕೊಂಡು ಮಾಡಬೇಡಿ. ಮದರ್ ತೆರೇಸಾ ಅವರ ಸೇವೆ ಬಗ್ಗೆ RSSಗೆ, ಮೋಹನ್ ಭಾಗವತ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ, ಅವರ ಬಗ್ಗೆ ಏನು ಹೇಳಿಲ್ಲ. ಆದರೆ ಸೇವೆಯ ಹಿಂದೆ ಇರತಕ್ಕಂತಹ ಒಂದು ಉದ್ದೇಶ ಏನಿದೆ, ಆ ಉದ್ದೇಶ ಇಟ್ಕೊಂಡು ಸೇವೆ ಮಾಡಬಾರ್ದು ಅನ್ನುವಂತಹ ಒಂದು ಕಿವಿ ಮಾತನ್ನು ನಿನ್ನೆ ಭಾಷಣದಲ್ಲಿ ಹೇಳಿದ್ರು. ಮತ್ತು ಆ ಭಾಷಣ ಮುಂದುವರಿತಾ ಮೋಹನ್ ಭಾಗವತ್ ಅವರ ಉದ್ದೇಶ ಏನಾಗಿತ್ತು ಅನ್ನೋದೇ ನನ್ನ ಪ್ರಶ್ನೆ ಆಗಿತ್ತು. ಬಹಳ ಸಿಂಪಲ್ ಇದೆ, ಬಹಳ ಸರಳ ಇದೆ. ಇಡೀ ದೇಶದಲ್ಲಿ ಇವತ್ತು ಸೇವೆ ಅವಶ್ಯಕತೆ ಇದೆ, ಸೇವಾ ಸಂಸ್ಥೆಗಳ, ಸೇವಾ ಕಾರ್ಯಕರ್ತರ ಅವಶ್ಯಕತೆ ಇದೆ. ಯಾರೆಲ್ಲ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಅವರು ಪ್ರತಿಫಲಾಪೇಕ್ಷೆ ಇಲ್ಲದೆ, ಸ್ವಾರ್ಥ ಬುದ್ಧಿ ಇಲ್ಲದೆ, ನಿಸ್ವಾರ್ಥ ಬುದ್ಧಿಯಿಂದ ಸಮಾಜವನ್ನ ಸೇವೆ ಮಾಡಬೇಕು, ಸಮಾಜಕ್ಕೆ ಸೇವೆಯನ್ನ ಆ ಮೂಲಕ ಸಲ್ಲಿಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಹಿಂದೇನು ಹೇಳಿದ್ದಾರೆ, ಮುಂದೇನು ಹೇಳ್ತಾರೆ. ಈ ರೀತಿಯ ಒಂದು ಭಾಷಣದ ಮಧ್ಯದಲ್ಲಿ ತೆರೇಸಾ ಅವರನ್ನು ಉಲ್ಲೇಖ ಮಾಡಿಕೊಂಡು, ತೆರೇಸಾ ಅವರ ಏನು ಸೇವೆ ಏನು ನಡೀತಾ ಬಂದಿತ್ತು, ಮಿಷನ್, ಅದರ ಹಿಂದೆ ಮತಾಂತರ ಉದ್ದೇಶ ಇದೆ ಅಂತ ಹೇಳಿದ್ರು. ಆದ್ರೆ ಇದು ಅಗತ್ಯ ಇತ್ತ? ಖಂಡಿತ. ಯಾಕೆಂದ್ರೆ ಒಬ್ಬ ವ್ಯಕ್ತಿ, ಅವರಿಗೆ ವ್ಯಾಕ್ ಸ್ವಾತಂತ್ರ್ಯ ಇದೆ, ಅವರ ಮಾತನ್ನು ಹೇಳ್ಬೋದು. ಮೋಹನ್ ಭಾಗವತರು ಮಾತ್ರ ಅಲ್ಲ, ಅದಕ್ಕಿಂತ ಸಾಕಷ್ಟು ಮುಂಚೆನೆ ಮದರ್ ತೆರೇಸಾ ಅವರ ಬಗ್ಗೆ, ಅವರ ಈ ಮತಾಂತರದ ಉದ್ದೇಶದ ಹಿಂದೆ ಅನೇಕ ಪಾಶ್ಚಾತ್ಯ ವಿದೇಶ ಚಿಂತಕರು ಕೂಡ ಅವರು ಮಾತಾಡಿದ್ದಾರೆ. ಅದು ಕ್ರಿಸ್ಟಫರ್ ಹಿಚನ್ಸ್ ಇರ್ಬೋದು, ಕೆನಡಾದ ಒಂದು ಸಂಶೋಧನೆಯಿರ್ಬೋದು, ಲಂಡನ್ ಅಲ್ಲಿ 3-4 ಬಾರಿ ಅವರ ಬಗ್ಗೆ ಪೇಪರ್ಸ್ ಪ್ರೆಸೆಂಟ್ ಆಯಿತು. ಅನೇಕ ಚಿಂತಕರು ವ್ಯಕ್ತಪಡಿಸಿದ್ದಾರೆ. ಸ್ವತಃ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಕೂಡ 1978ರಲ್ಲಿ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ತ್ಯಾಗಿ ಅವರು ಸುಮಾರು ಡಿಸೆಂಬರ್ 2ನೇ ತಾರೀಕು ಅನಿಸುತ್ತೆ 1978, ಆಗ ಅವರು ಆಂಟಿ ಕನ್ವರ್ಷನ್ ಲಾ ತರಬೇಕು ಅಂತ ಅವರು ಮಂಡನೆ ಮಾಡಿದಾಗ ಸಾಕಷ್ಟು ಚರ್ಚೆ ನಡೆಯಿತು. ಮಾರ್ಚ್ ತಿಂಗಳಲ್ಲಿ 1978 ಡಿಸೆಂಬರಲ್ಲಿ ಚರ್ಚೆ ನಡೆಯಿತು. ಮಾರ್ಚ್ ತಿಂಗಳಲ್ಲಿ ಕನ್ವರ್ಷನ್ ಭಾರತದಲ್ಲಿ ಇರಕೂಡದು ಅಂತ ಚರ್ಚೆ ಮಾಡುವುದರಲ್ಲಿ ಮೊದಲಿಗರು ತೆರೇಸಾ ಅವರೇ ಇದ್ರು.
ಪ್ರಧಾನಮಂತ್ರಿ ಪತ್ರ ಬರೀತಾರೆ, ಅದಕ್ಕೆ ರಿಪ್ಲೈ ಆಗಿ ಸ್ವತಃ ಮೊರಾರ್ಜಿ ದೇಸಾಯಿ ಅವರೇ ಹೇಳಿದ್ರು, ಕನ್ವರ್ಷನ್ ಅಂಡ್ ಚಾರಿಟಿ ಡಸ್ ನಾಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೇವೆ ಮತ್ತು ಮತಾಂತರ ಇದು ಒಟ್ಟಿಗೆ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸೊ ಒಟ್ಟಾರೆ ನಾವು ಹೇಳ್ತಾ ಇರುವಂತದ್ದು, ನಾವು ತೆರೇಸಾ ಅಂತಕ್ಕಂಥ ಪೂಜ್ಯ ವ್ಯಕ್ತಿಗಳನ್ನ ಯಾವತ್ತು ಟೀಕೆ ವೈಯಕ್ತಿಕವಾಗಿ ನೆಲೆಯಲ್ಲಿ ಮತಾಂತರವನ್ನು ನಾವು ಖಂಡಿಸ್ತೀವಿ, ಮತಾಂತರವನ್ನ ನಾವು ವಿರೋಧಿಸ್ತೀವಿ. ಇದಕ್ಕಿಂತ ಮುಂಚೆನೂ ಹೇಳಿದ್ದೀವಿ, ಈಗಲೂ ಕೂಡ ನೇರ ನಮ್ಮ ಉತ್ತರ ಇರತಕ್ಕಂಥದ್ದೇ, ಮತಾಂತರ ಚರ್ಚೆ ಮಾಡ್ತಿರೋದು ನಾವು ಮತಾಂತರವನ್ನ ನೀವು ವಿರೋಧ ಮಾಡ್ತಿದ್ದೀರೋ ಅಥವಾ ಅದನ್ನ ಸ್ವಾಗತ ಮಾಡ್ತಿದ್ದೀರೋ ಅನ್ನೋದಲ್ಲ. ಮದರ್ ತೆರೇಸಾ ಅವರ ಸೇವೆ ಹಿಂದೆ ಮತಾಂತರದ ಉದ್ದೇಶ ಇತ್ತು ಅನ್ನುವಂಥ ಇದನ್ನ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ಪ್ರವೀಣ್ ಹೃದಯರಾಜ್ ಅವರೇ, ನೀವು ಅವರ ವಾದವನ್ನು ಕೇಳಿದ್ರಿ ಅಂತ ಒಪ್ಪುವಂಥದ್ದ, ಎಲ್ಲೋ ಒಂದು ಕಡೆ ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು ಅನ್ನುವಂಥ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಮದರ್ ತೆರೇಸಾ ಅವರ ಸೇವೆ ಹಿಂದೆ ಮತಾಂತರದ ಉದ್ದೇಶ ಇತ್ತು ಅನ್ನುವಂಥ ಹೇಳಿಕೆಯನ್ನು ಮೋಹನ್ ಭಾಗವತ್ ಬಳಸಿದ್ರು ಅನ್ನುವಂಥದ್ದು ಅವರ ಸಮರ್ಥನೆ. ಕವಿಗಳೊಂದು ಮಾತು ಹೇಳ್ತಾರೆ, ಹಾಡೋ ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ. ಹಕ್ಕಿ ಹಾಡುತ್ತೆ, ಅದಕ್ಕೆ ಕೇಳಲಿಕ್ಕೆ ಜನರಿದ್ದಾರೆ, ಅದಕ್ಕೆ ಬಿರುದು ಸನ್ಮಾನದ ಅವಶ್ಯಕತೆ ಇಲ್ಲ. ಅದರಿಂದ ಮದರ್ ತೆರೇಸರವರ ಸೇವೆಯ ಬಗ್ಗೆ ಮೋಹನ್ ಭಾಗವತ್ರವರಿಂದ ಯಾವುದೇ ರೀತಿಯ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಅವರ ಉದ್ದೇಶ ಏನಾಗಿತ್ತು ಅದರ ಬಗ್ಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಾನೀಗ ಇಲ್ಲಿ ಬಂದಿರೋದು ಒಂದು ಧರ್ಮದ ಪ್ರತಿಪಾದಕನಾಗಿ ಅಲ್ಲ, ನಾನೊಬ್ಬ ಭಾರತೀಯನಾಗಿ ಇಲ್ಲಿ ಕುತ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ನಾವಾಗಲೇ ನೋಡಿದ್ದೇವೆ, ಮದರ್ ತೆರೇಸಾ ಅವರ ಒಂದು ಆಧ್ಯಾತ್ಮಿಕ ಜೀವ, ಅದೊಂದು ಉದಾತ್ತವಾದಂಥ ಜೀವ, ಹೃದಯ ವಿಶಾಲವಾದಂಥ ಜೀವ. ಅದು ಆ ಜೀವಕ್ಕೆ ಮೋಹನ್ ಭಾಗವತರು ಹೇಳ್ತಾರೆ, ಅವರು ಪ್ರತಿಯೊಂದು ಮಾಡಿದ ಕೆಲಸದಲ್ಲಿ ಯಾವ ಕುಷ್ಠರೋಗಿಗಳನ್ನು ಮುಟ್ಟಿದ್ರು, ಅನಾಥರನ್ನು ಮುಟ್ಟಿದ್ರು, ಮಕ್ಕಳನ್ನು ಮುಟ್ಟಿದ್ರು, ಯಾರು ಸಾಯ್ತಿದ್ರು ಅವರಿಗೆ ಜೀವವನ್ನು ಕೊಟ್ಟರು, ಆ ಪ್ರತಿಯೊಂದು ಸೇವೆಯ ಉದ್ದೇಶ ಮತಾಂತರ ಆಗಿತ್ತು ಅಂತೇಳಿ. ಅದರಿಂದ ಅವರು ಏನೇ ಹೇಳಿದ್ರು, ಈಗ ಅವರು ಅದು ಸರ್ವೇಸಾಮಾನ್ಯವಾಗಿ ಬಂದುಬಿಟ್ಟಿದೆ, ಏನೋ ಏನಾದರೂ ಒಂದು ಪಾಸಿಂಗ್ ಕಮೆಂಟ್ ಮಾಡೋದು, ಅದಾದ ನಂತರ ನಾವು ಅವರಾಗಿ ಹೇಳಲಿಲ್ಲ, ಔಟ್ ಆಫ್ ಕಾಂಟೆಸ್ಟ್ ಆಗಿದೆ ಅಂತ ಹೇಳೋದು. ಅದರಿಂದ ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಯಾವಾಗಲೂ ಒಂದು RSS ಅಲ್ಲಿ ನಾವು ಅದನ್ನು ಪರಿಪಾಲನೆ ಮಾಡ್ಕೊಂಡು ಹೋದರೆ ಅಲ್ಲಿ ಒಂದು ಮತಾಂಧತೆ ಅನ್ನೋದು ಒಂದು ಬರ್ತದೆ. ಯಾವಾಗಲೂ ಮತಾಂತರ ಅನ್ನುವಂಥ ಮೂಲಭೂತವಾದಂತಹ ಮತಾಂಧತೆ ಬರ್ತದೆ. ಅದರಿಂದ ಅದು ಸೇವೆಗಿರ್ಬೋದು, ಬರೀ ಯಾವುದಕ್ಕಿರ್ಬೋದು, ಅದನ್ನು ಹೇಳ್ತಾ ಈಗ ಅದರಿಂದ ಅವರು ಮದರ್ ತೆರೇಸರವರನ್ನು ಮಾತ್ರ ಅವಮಾನ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಮದರ್ ತೆರೇಸಾ ಒಂದು ವಿಶ್ವಚೇತನ, ಅದು ಇಡೀ ವಿಶ್ವಕ್ಕೆ ಸಹ ಒಂದು ಅವಮಾನ ಮಾಡೋದಕ್ಕೆ ಆಗುತ್ತೆ. ಯಾಕಂದರೆ ಅವ್ರು ಮಾಡಿದಂಥ ಸೇವೆ, ಅದನ್ನು ನಾವು ಅದರ ಬಗ್ಗೆ ಅದರ ಹಿಂದೆ ಒಂದು ಉದ್ದೇಶ ಇತ್ತು, ಆ ಉದ್ದೇಶ ಅವರನ್ನು ಕ್ರೈಸ್ತರನ್ನಾಗಿ ಮಾಡುವಂಥ ಉದ್ದೇಶ ಆಗಿತ್ತು ಅನ್ನೋದಾದರೆ, ಮದರ್ ತೆರೇಸಾ ಯಾರು ಫಸ್ಟ್ ರೋಗಿಗಳನ್ನು ಕರೆದುಕೊಳ್ತಾರೋ, ಆ ರೋಗಿಗಳನ್ನು ಎತ್ಕೊಳ್ತಾರೋ, ಕುಷ್ಠರೋಗಿಗಳನ್ನು ಮುಟ್ತಾರೋ, ಆ ಗಾಯವನ್ನು ತೆಗಿತಾರೋ, ಆಗ ಅವರನ್ನು ಕೇಳಬೇಕಿತ್ತು, ನೀನು ಕ್ರೈಸ್ತನಾಗ್ತೀಯಾ? ನೀನು ಕ್ರೈಸ್ತನಾಗಲಿಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನು ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಮದರ್ ತೆರೇಸಾ ನೀನು ಯಾವ ಧರ್ಮಕ್ಕೆ ಸೇರಿದವನು ಅಂತ ಕೇಳಲಿಲ್ಲ, ಯಾವ ಜಾತಿಗೆ ಸೇರಿದವನು ಅಂತ ಕೇಳಲಿಲ್ಲ. ಅವರು ಪರಿಗಣನೆ ಮಾಡಿದ್ದು, ನೀನೊಬ್ಬ ವ್ಯಕ್ತಿ, ನೀನೊಬ್ಬ ಮಾನವ, ನೀನು ದೇವರ ಮಗು, ನೀನು ಬೀದಿಯಲ್ಲಿ ಬಿಟ್ಟಿದೆಯಾ, ನಿನಗೆ ನಾನು ಒಂದು ರೀತಿಯ ಒಂದು ಗೌರವವನ್ನು ಕೊಡಬೇಕು, ಒಂದು ಘನತೆಯನ್ನು ಕೊಡಬೇಕು, ಒಂದು ಪ್ರೀತಿಯನ್ನು ಕೊಡಬೇಕು. ಅದೊಂದೇ ಉದ್ದೇಶವನ್ನು ಇಟ್ಕೊಂಡು ಅವರು ರೋಗಿಗಳ ಸೇವೆ ಮಾಡಿದ್ರೆ ಹೊರತು ಅವರು ಒಂದು ಮತಾಂತರ ಮಾಡಬೇಕು, ಅವರನ್ನು ನಾನು ಕ್ರೈಸ್ತ ಧರ್ಮಕ್ಕೆ ಪರಿವರ್ತನೆ ಮಾಡಬೇಕು ಎನ್ನೋದು ಅವರು ಮೋಹನ್ ಭಾಗವತರವರ ಹೇಳಿಕೆ. ರಾಜೇಶ್ ಅವರು ಹೇಳಿದ್ದು, ಮೋಹನ್ ಭಾಗವತ್ ಅವರು ಮೊದಲನೇದಾಗಿ ಹೊಸದಾಗೇನು ಹೇಳ್ತಾ ಇರೋದಲ್ಲ, ಹಿಂದೆನೇ ಲಂಡನ್ನಲ್ಲಿ ಹಲವು ಪತ್ರಿಕೆಗಳಲ್ಲಿ ಈ ರೀತಿಯ ವರದಿಗಳು ಬಂದಿದೆ ಅನ್ನೋದು ಅವ್ರ ವಾದ ಆಗಿತ್ತು ಅಂತ. ಹಿಂದೆ ಈಗ ಹೊಸದಾಗೇನು ಅವ್ರು ಹೇಳ್ತಿರೋದು, ನೀವು ಹೇಳಿದ್ರಿ ಮೋಹನ್ ಭಾಗವತ್ ಅವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತ. ಈ ಹಿಂದೆಯೇ ಲಂಡನ್ನ ಹಲವು ಬಾರಿ 2-3 ಪತ್ರಿಕೆಗಳಲ್ಲಿ ಈ ರೀತಿಯ ವರದಿ ಬಂದಿತ್ತು ಅನ್ನೋದು ಅವ್ರ ವಾದ. ನಾವೆಲ್ಲೂ ಭಾರತೀಯ ಪ್ರಜೆಗಳು, ನಮ್ಮದೇ ಆದ ಕಾನೂನು ರೀತಿಯ ನಿಯಮಗಳಿವೆ. ಯಾವುದೇ ವ್ಯಕ್ತಿ ಒಂದು ಆಮಿಷಕ್ಕೆ ಒಡ್ಡಿ ಒಬ್ಬ ವ್ಯಕ್ತಿಯನ್ನು ಮತಾಂತರ ಮಾಡಿದ್ರೆ ಅದು ನಮ್ಮ ಕಾನೂನು ಬಾಹಿರ ಆಗ್ತದೆ. ಅದು ಈಗ ಕಲ್ಕತ್ತಾದಲ್ಲಿ ಮದರ್ ತೆರೇಸಾ ತನ್ನ ಜೀವಿತಾವಧಿಯಲ್ಲಿ ಈ ರೀತಿಯ ಮತಾಂತರ ಮಾಡಿದ್ರೆ ಅದು ಕಲ್ಕತ್ತಾದ ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು, ಬೇರೆ ಕಡೆಯಲ್ಲಿ ಆಗಿರ್ಬೋದು, ಅದು ಕೇಸ್ ರಿಜಿಸ್ಟರ್ ಆಗಬೇಕಿತ್ತು. ಎಷ್ಟು ಕೇಸ್ಗಳು ರಿಜಿಸ್ಟರ್ ಆಗಿದೆ, ಆ ಎಷ್ಟು ಕೇಸ್ಗಳು ರಿಜಿಸ್ಟರ್ ಆಗಿ ಎಷ್ಟು ಕೇಸ್ಗಳು ಪ್ರೂವ್ ಆಗಿದೆ. ಮೋಹನ್ ಭಾಗವತ್ ರವರು ಇವತ್ತು ವಿಶ್ವಕ್ಕೆ ಮತ್ತು ಭಾರತಕ್ಕೆ ಲೆಕ್ಕ ಕೊಡಬೇಕು. ಸುಮ್ಮನೆ ಮತಾಂತರ ಮಾಡಿದ ಉದ್ದೇಶ ಇತ್ತು ಅನ್ನೋದಾದ್ರೆ ಕಾನೂನು ಬಾಹಿರ. ರಾಜೇಶ್ ಅವರು ಎಷ್ಟು ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಕೇಳ್ತಾರೆ ಅವರು. ಕೇಸ್ ರಿಜಿಸ್ಟರ್ ಆದಂತೂ ನಿಖರ ಇದು ಏನು ಮಾಹಿತಿ ನಮಗೇನು ಇಟ್ಕೊಂಡು ಅವ್ರನ್ನ ಮಾತು ಹೇಳಿದಲ್ಲ. ನಾನು ಆಗಲೇ ಹೇಳಿದೆ, ಮೋಹನ್ ಭಾಗವತ್ ಅವರ ಮಾತು ಏನಿದೆ,
ಮದರ್ ತೆರೇಸಾ ರೀತಿಯಲ್ಲಿ, ಅಂದರೆ ಸೇವೆಯ ಒಂದು ಮುಖವಾಡವನ್ನ ಇಟ್ಕೊಂಡು ಅದರ ಹಿಂದೆ ಮತಾಂತರ ಉದ್ದೇಶ ಇಟ್ಕೊಂಡು ಈ ದೇಶದಲ್ಲಿ ಸೇವೆಯನ್ನ ಒಂದು ನಮ್ಮ ಏನು ಒಂದು ಟೂಲ್ ಆಗಿ ಬಳಸ್ಕೊಂಡು ಕ್ರಿಸ್ತ ಮಿಷನರಿಗಳು ಸಾಕಷ್ಟು ಮತಾಂತರವನ್ನು ಮಾಡಿದ್ದಾರೆ. ನಮ್ಮ ಈಶಾನ್ಯ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು ಕೂಡ ಅವ್ರು ಹೇಳಿದ್ರು, ಹೇಳ್ಬಿಡ್ತಾರೆ, ಅದಾದ ನಂತರ ಆ ಕಾಂಟೆಕ್ಸ್ಟ್ ಅಲ್ಲ ಹೇಳಿದ್ದು, ಕಾಂಟೆಕ್ಸ್ಟ್ ಅದಾದ ನಂತರ ತಿಪ್ಪೆ ಸಾರಿಸ್ತಾರೆ ಅನ್ನೋದನ್ನೇ ಅವ್ರು ಹೇಳಿ. ಇಲ್ಲ ಖಂಡಿತ ಅಲ್ಲ. ಇಲ್ಲಿ ಕ್ರಿಸ್ಟಫರ್ ಹಿಚೆನ್ಸ್ ಆಗಿರ್ತಕ್ಕಂಥ ಅವ್ರದ್ದೊಂದು ಪುಸ್ತಕ ಇದೆ, ಬಹಳ ದೊಡ್ಡ ಪುಸ್ತಕ ಇದೆ. ಅವರು ಭಾರತಕ್ಕೆ ಬಂದು ಮಿಷನರಿ ಚಾರಿಟಿಯ ಭೇಟಿ ಮಾಡಿ ಅಲ್ಲಿರ್ತಕ್ಕಂತಹ ಒಂದು ಏನು ಅಲ್ಲಿ ಚಟುವಟಿಕೆಗಳು ನಡೀತಾ ಇದೆ ಅದರ ಬಗ್ಗೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಅವರು ಕೊಟ್ಟಿರೋ ಹೆಸರು ದ ಹೆಲ್ಸ್ ಆಂಜಲ್. ಇದು ಯೂಟ್ಯೂಬ್ ಅಲ್ಲಿ ಇವತ್ತು ಲಭ್ಯ ಇದೆ. ಈ ಇಡೀ ಯೂಟ್ಯೂಬ್ ವಿಡಿಯೋದನ್ನ ಮೋಹನ್ ಭಾಗವತ್ ಅವರು ಮಾಡಿಲ್ಲ, RSS ಸಂಸ್ಥೆ ಅವರು ಮಾಡಿಲ್ಲ. ಪಾಶ್ಚಾತ್ಯ ಚಿಂತಕರು ಯಾರಿದ್ದಾರೆ ಅವರು ನೇರವಾಗಿ ಇದರ ಬಗ್ಗೆ ಭಾರತದಲ್ಲಿ ಏನು ಮದರ್ ತೆರೇಸಾ ಅವರಿಗೆ ಪದವಿಯನ್ನು ಕೊಟ್ಟಿದ್ರು, ನಾವು ಅದನ್ನು ಹೇಳ್ತಾ ಇಲ್ಲ, ಆದ್ರೂ ಕೂಡ ಉಲ್ಲೇಖಗಳಿದೆ. ಶಿ ವಾಸ್ ಅ ಸೈಂಟ್ ಮೇಡ್ ಬೈ ಮೀಡಿಯಾ. ಮಾಧ್ಯಮದ ಮೂಲಕ ಅವರಿಗೆ ಒಂದು ಪಾವಿತ್ರತೆಯನ್ನು ಕೊಡ್ತಾ ಹೋದ್ರು ಅಂತಕ್ಕಂಥ ಒಂದು ಮಾತನ್ನು ಕಳ್ತಾ ಇದ್ದಾರೆ. ಆದ್ರೆ ನಾವು ಈಗ ಅವರು ಹೇಳಿದ್ರು ತೆರೇಸಾ ಅವರು ಮಾಡಿದ ಪ್ರತಿಯೊಂದು ಕೆಲಸವನ್ನು ನಾವೇನು ಟೀಕೆ ಮಾಡಿದ್ದೇವೆ, ಇದನ್ನು ಖಂಡಿತ ಇಲ್ಲ. ಯಾರೆಲ್ಲ ಸಾಮಾಜಿಕ ಕಾರ್ಯಕರ್ತರಾಗಿ ಬದುಕ್ತಾರೋ, ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸ್ತಾರೋ ಅವರೆಲ್ಲರ ಬಗ್ಗೆ RSS ಗೆ ಗೌರವ ಇದೆ, ಶ್ರದ್ಧೆ ಇದೆ. ಆದ್ರೆ ಸಮಾಜವನ್ನು ಒಡೆಯುವ ಯಾವುದೋ ಒಂದು ಸೇವೆಯ ಮೂಲಕ ಮತಾಂತರವನ್ನು ಪ್ರೇರೇಪಿಸುವ ಇವತ್ತು ನಾರ್ತ್ ಈಸ್ಟ್ ನ ಕತೆ ಏನು? ನಾರ್ತ್ ಈಸ್ಟ್ ನ ಅನೇಕ ರಾಜ್ಯಗಳು ಇವತ್ತು ಕ್ರಿಶ್ಚಿಯನ್ ರಾಜ್ಯಗಳ ವಿಚಾರಕ್ಕೆ ಬರ್ತೇನೆ ನಾನು. ರಾಜೇಶ್ ಅವರೇ, ನೀವು ಉದಾಹರಣೆಯಾಗಿ ಕೊಡ್ತಾ ಇದ್ದೀರಿ ಲಂಡನ್ನ ಪತ್ರಿಕೆಗಳನ್ನ, ಪಾಶ್ಚಾತ್ಯ ಮಾಧ್ಯಮಗಳನ್ನ ಅಂತ. ದೇಶ ನನ್ನ ದೇಶ ಅನ್ನುವಂತಹ RSS ಈ ವಿಚಾರದಲ್ಲಿ ಪಾಶ್ಚಾತ್ಯ ಉದಾಹರಣೆಗಳನ್ನ ಕೊಡ್ತಿರೋದು ಯಾಕೆ? ನಿಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತೇನೆ, ನಿಮ್ಮದ ಉತ್ತರವನ್ನು ಕೂಡ ಪಡಿತೇನೆ. ಮದರ್ ತೆರೇಸಾ ಕುರಿತಾಗಿ ಮೋಹನ್ ಭಾಗವತ್ ಅವರು ಕೊಟ್ಟಂಥ ಹೇಳಿಕೆ ಕೇವಲ ಮದರ್ ತೆರೇಸಾ ಅವರ ರೀತಿಯಲ್ಲಿ ಅನ್ನುವಂಥ ಸಮರ್ಥನೆಯನ್ನು ರಾಜೇಶ್ ಪದ್ಮಾರ್ ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ನಮ್ಮ ಜೊತೆ ಪ್ರವೀಣ್ ಹೃದಯರಾಜ್ ಕೂಡ ಇರ್ತಾರೆ. ಒಂದು ಬ್ರೇಕ್ ನಂತರ